ನೋಡಿ, ಇನ್ನೊಂದು ವಿವಾದಾತ್ಮಕ ಸುದ್ದಿ. ಕೇರಳ ರಾಜ್ಯ ಇದೆ ಅಲ್ವಾ, ಸಾಕ್ಷರತೆಯಲ್ಲಿ ಬಹಳ ಮುಂದೆ ಇರುವಂತಹ ರಾಜ್ಯ ಅದು. ಆದರೆ ಇದೇ ಕೇರಳವನ್ನು ಮಿನಿ ಪಾಕಿಸ್ತಾನ ಅಂತ ಒಬ್ಬರು ಸಚಿವರು ಹೇಳಿಬಿಟ್ಟಿದ್ದಾರೆ. BJPಯ ಮಹಾರಾಷ್ಟ್ರದ ಒಬ್ಬ ಸಚಿವ, ಇವರ ಹೆಸರು ನಿತೇಶ್ ರಾಣೆ ಅಂತೇಳಿ. ಇವರ ಹೇಳಿಕೆಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕೇರಳ ಅನ್ನೋದು ಮಿನಿ ಪಾಕಿಸ್ತಾನ, ಹಾಗಾಗಿನೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹೋಗಿ ಅಲ್ಲಿ ವಯನಾಡಿನಲ್ಲಿ ಸ್ಪರ್ಧೆ ಮಾಡ್ತಾರೆ, ಈಸಿಯಾಗಿ ಗೆದ್ದು ಬಿಡ್ತಾರೆ. ಅಲ್ಲಿ ಅವರಿಗೆ ಓಟ್ ಹಾಕದಂಥವ್ರು ಎಲ್ಲರೂ ಭಯೋತ್ಪಾದಕರು ಅಂತ ಕಿಡಿ ಹೊತ್ತಿಸಿಬಿಟ್ಟಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ. ಹಾಗಾಗಿ ಈಗ ವಿಪಕ್ಷಗಳು BJPಯ ವಿರುದ್ಧ ಮುಗಿಬೀಳ್ತಾ ಇದ್ದಾವೆ. ಅಂದರೆ BJPಯ ಮನಸ್ಥಿತಿ ಏನು ಅಂತ ಗೊತ್ತಾಗ್ತಾ ಇದೆ. ಅಂದರೆ ನಿಮ್ಮ ಅಭ್ಯರ್ಥಿನ ಅಲ್ಲಿ ಹಾಕಿರಲಿಲ್ವ? ಹಾಗಾದರೆ ನಿಮ್ಮ ಅಭ್ಯರ್ಥಿ ಯಾರು? ಹಾಗಾದರೆ ಈ ರೀತಿ ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕೇರಳ ನಾವು ಗಮನಿಸಿದ ಹಾಗೆ ಜಾಸ್ತಿ ವಿದ್ಯಾವಂತರು ಇರುವಂತಹ ರಾಜ್ಯ ಅದು. ಅಲ್ಲಿ ವಯನಾಡಿನಲ್ಲಿ ರಾಹುಲ್ ಗಾಂಧಿಯವರು ಸ್ಪರ್ಧೆ ಮಾಡಿದರು. ಅದಾದಮೇಲೆ ಈಗ ಪ್ರಿಯಾಂಕಾ ಗಾಂಧಿಯವರು ಸ್ಪರ್ಧೆ ಮಾಡಿ ಗೆದ್ದು ಆಯ್ಕೆಯಾಗಿದ್ದಾರೆ. ಹಾಗೆ ನಿತೇಶ್ ರಾಣೆ ಅನ್ನುವಂತಹ ಒಬ್ಬ ಸಚಿವ ಏನಿದ್ದಾರೆ, ಅವರ ಹೇಳಿಕೆ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಕೂಡಲೇ ಅವರು ಕ್ಷಮೆಯನ್ನು ಕೇಳಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿಯವರು ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕದೆ ವಿಯೆಟ್ನಾಂ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಯಾಕಂದರೆ ಈ ಒಂದು ಹೇಳಿಕೆ ಸಾಕಷ್ಟು ರೀತಿಯಾದಂತಹ ವಿವಾದದ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಜೊತೆಗೆ ಸಾಕಷ್ಟು ಜನ ಕಾಂಗ್ರೆಸ್ನ ನಾಯಕರು ಈ ಹೇಳಿಕೆಯನ್ನು ಖಂಡಿಸ್ತಾ ಇದ್ದಾರೆ.